ಯಾರೆಲ್ಲ ಕಷ್ಟದಲ್ಲಿದ್ದರು, ಯಾರಿಗೆ ಸಹಾಯ ಬೇಕಾಗಿತ್ತು, ಕ್ಷಮಾಪಣೆ ಬೇಕಾಗಿತ್ತು, ಉಪಶಮನ ಬೇಕಾಗಿತ್ತು, ಅವರನ್ನ ಎಂದಿಗೂ ಪ್ರಭು ಯೇಸು ಕ್ರಿಸ್ತರು ಹಾದು ಹೋಗದೇ ಇಲ್ಲ. ಕೆಲವೊಂದು ಬಾರಿ ನಾವು ಹಾದು ಹೋಗುವಂತೆ ನೋಡಬಹುದು, ಆದರೆ ಎಲ್ಲಿಯೂ ಸಹ ಅವರನ್ನ ಬಿಟ್ಟು ಹೋಗಿ ನಾವು ನೋಡಲಿಲ್ಲ. ಅದು ದೈಹಿಕ ಉಪಶಮನವಾಗಲಿ, ಆಧ್ಯಾತ್ಮಿಕ ಆಶೀರ್ವಾದವಾಗಲಿ, ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನ ಹಾದು ಹೋಗುವವರಲ್ಲ. ನಮ್ಮ ಕಷ್ಟಗಳನ್ನು ನೋಡಿ, ನಮ್ಮ ಕಣ್ಣೀರನ್ನು ನೋಡಿ, ನಮ್ಮ ಬೇಡಿಕೆಯನ್ನು ನೋಡಿ, ನಮ್ಮ ತೊಂದರೆಗಳನ್ನು ನೋಡಿ ಅವರು ಹಾದು ಹೋಗುವುದಿಲ್ಲ. ಕ್ರೈಸ್ತಿಯ ಜೀವನ ಅದಲ್ಲ, ನಮ್ಮ ಕ್ರೈಸ್ತಿಯ ಕರೆ ಅದಲ್ಲ. ಯಾರಿಗೆ ನಮ್ಮ ಸಹಾಯ ಬೇಕಾಗಿದೆ, ನಮ್ಮ ಉಪಶಮನ ಬೇಕಾಗಿದೆ, ನಮ್ಮ ಪ್ರಸನ್ನತೆ ಬೇಕಾಗಿದೆ, ಅದನ್ನ ನಾವು ಕಂಡು ಕಾಣದಂತೆ ಹೋಗುವುದು ನಮ್ಮ ಕ್ರೈಸ್ತಿಯ ಜೀವನವಲ್ಲ. ಅದನ್ನ ಖಂಡಿತವಾಗಿಯೂ ಪ್ರಭು ಯೇಸು ಕ್ರಿಸ್ತರು ಮೆಚ್ಚುವುದಿಲ್ಲ. ಖಂಡಿತವಾಗಿಯೂ ಅದು ದೇವರಿಗೆ ಸಲ್ಲದು. ಇಂದು ಅದನ್ನೇ ಹೇಳುತ್ತಾರೆ, ಯಾರೇ ಆಗಿರಲಿ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಈ ದಿವ್ಯ ಬಲಿಗೆ ಸ್ವಾಗತಿಸುತ್ತೇನೆ. ಇಂದು ತಾಯಿ ಧರ್ಮಸಭೆ ಸಾಧಾರಣ ಕಾಲದ 15ನೆಯ ಭಾನುವಾರವನ್ನ ಆಚರಿಸುತ್ತಿದ್ದೇವೆ. ಇಂದಿನ ಮೊದಲನೆಯ ವಾಚನದಲ್ಲಿ ಸರ್ವೇಶ್ವರ ಸ್ವಾಮಿ ಹೇಳುತ್ತಾರೆ, ದೇವರ ವಾಕ್ಯವನ್ನ ನಾವು ಹುಡುಕುತ್ತಾ ಎಲ್ಲೋ ಸಮುದ್ರದ ಆಚೆಗೆ ಹೋಗಬೇಕೆಂತಿಲ್ಲ, ಆಕಾಶದ ಮೇಲೆ ಹಾರಬೇಕೆಂತಿಲ್ಲ. ಆ ದೇವರ ವಾಕ್ಯವನ್ನ ನಿಮ್ಮ ಬಾಯಿಯಲ್ಲಿ, ನಿಮ್ಮ ಹೃದಯದಲ್ಲಿ ನಾನು ಹಾಕಿದ್ದೇನೆ ಎಂದು ಹೇಳುತ್ತಾರೆ. ಆ ದೇವರ ವಾಕ್ಯಕ್ಕೆ ನಾವು ತೆರೆದ ಮನಸ್ಸಿನಿಂದ ಈಗ ಆಲಿಸೋಣ. ದೇವರ ವಾಕ್ಯವು ನಮ್ಮ ಜೀವನವನ್ನ ಪುನರ್ ನಿರ್ಮಾಣಿಸುವಂತೆ, ಈ ವಾಕ್ಯವು ನಮ್ಮ ಹೃದಯದಲ್ಲಿದೆ, ನಮ್ಮ ಹೃದಯದ ಮೇಲೆ ಬರೆಯಲ್ಪಟ್ಟಿದೆ ಎಂಬ ವಿಶ್ವಾಸದೊಂದಿಗೆ ಸರ್ವೇಶ್ವರ ನಮ್ಮೊಂದಿಗೆ ಮಾತನಾಡಲಿದ್ದಾರೆ. ಅವರ ಶರೀರ ರಕ್ತವನ್ನ ಈ ಬಲಿಯಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಆ ವಿಶ್ವಾಸದಿಂದ ಈ ಬಲಿಯನ್ನು ನಾವು ಅರ್ಪಿಸೋಣ. ಯೋಗ್ಯ ವಿಧದಲ್ಲಿ ಈ ಬಲಿಯನ್ನು ಅರ್ಪಿಸಲು ತಡೆಯಾಗುವ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡೋಣ. ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಧರ್ಮೋಪದೇಶ ಕಾಂಡದಿಂದ ವಾಚನ. ಮೋಶೆಯು ಇಸ್ರಾಯೇಲರನ್ನು ಕುರಿತು ಹೀಗೆಂದನು, ನೀವು ನಿಮ್ಮ ದೇವರಾದ ಸರ್ವೇಶ್ವರನ ನುಡಿಗೆ ವಿಧೇಯರಾಗಿ ಈ ಧರ್ಮಶಾಸ್ತ್ರದ ಆಜ್ಞಾವಿಧಿಗಳನ್ನು ಅನುಸರಿಸಿ ಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ಅವರ ಕಡೆಗೆ ತಿರುಗಿಕೊಳ್ಳುವಿರಿ. ಅವರು ನಿಮ್ಮ ಪಿತೃಗಳ ವಿಷಯದಲ್ಲಿ ಸಂತೋಷಪಟ್ಟ ಹಾಗೆಯೇ ನಿಮ್ಮ ವಿಷಯದಲ್ಲೂ ಮತ್ತೆ ಸಂತೋಷಪಟ್ಟು ನಿಮಗೆ ಒಳಿತನ್ನುಂಟು ಮಾಡುವರು. ನಾನು ಈಗ ನಿಮಗೆ ಬೋಧಿಸಿದ ಧರ್ಮೋಪದೇಶ ನಿಮಗೆ ಗ್ರಹಿಸುವುದಕ್ಕೆ ಕಷ್ಟವಾದುದಲ್ಲ, ಸಾಧಿಸುವುದಕ್ಕೆ ಅಸಾಧ್ಯವಾದದ್ದೂ ಅಲ್ಲ. ಇದು ಮೇಲಣ ಲೋಕದಲ್ಲಿರುವ ಮಾತಲ್ಲ,
ನಮಗಾಗಿ ಮೇಲಣ ಲೋಕವನ್ನು ಏರಿ ಅದನ್ನು ತಿಳಿದುಕೊಂಡು ಬಂದು ನಮಗೆ ತಿಳಿಸುವಷ್ಟು ಶಕ್ತರು ಯಾರಿದ್ದಾರೆ? ಇದ್ದಿದ್ದರೆ ನಾವು ಕೈಗೊಳ್ಳುತ್ತಿದ್ದೆವು ಎಂದುಕೊಳ್ಳುವುದಕ್ಕೆ ಅವಕಾಶವೇನೂ ಇಲ್ಲ. ಇದು ಸಮುದ್ರದ ಆಚೆ ಇರುವ ಮಾತಲ್ಲ. ನಮಗಾಗಿ ಸಮುದ್ರವನ್ನು ದಾಟಿ ಅದನ್ನು ತೆಗೆದುಕೊಂಡು ಬಂದು ನಮಗೆ ತಿಳಿಸುವಷ್ಟು ಶಕ್ತರು ಯಾರಿದ್ದಾರೆ? ಇದ್ದಿದ್ದರೆ ನಾವು ಕೈಗೊಳ್ಳುತ್ತಿದ್ದೆವು ಎಂದುಕೊಳ್ಳುವುದಕ್ಕೆ ಆಸ್ಪದವೇನೂ ಇಲ್ಲ. ಅನುಸರಿಸುವುದಕ್ಕೆ ಸಾಧ್ಯವಾಗುವಂತೆ ಈ ವಾಕ್ಯ ನಿಮಗೆ ಸಮೀಪದಲ್ಲಿದೆ. ಇದು ನಿಮ್ಮ ಬಾಯಲ್ಲೇ ಇದೆ, ಹೃದಯದಲ್ಲೇ ಇದೆ. ಪ್ರಭುವಿನ ವಾಕ್ಯ. ಬಡಬಗ್ಗರ ಮೊರೆಗೆ ಪ್ರಭು ಕಿವಿಗೊಡದಿರನು. ಪ್ರಸನ್ನ ಕಾಲದಲ್ಲಿ ಪ್ರಭು, ನಾ ಮೊರೆ ಇಡುತ್ತಿರುವೆ ನಿನಗೆ. ಪ್ರೀತಿಮಯ ದೇವ, ಜೀವೋದ್ಧಾರಕ, ಸದುತ್ತರ ನೀಡೆನಗೆ. ಆಲಿಸೆನ್ನ ಪ್ರಭು, ನಿನ್ನ ಪ್ರೀತಿ ಸುಮಧುರ. ಕಟಾಕ್ಷಿಸೆನ್ನನು ದೇವ, ಕರುಣಾಸಾಗರ. ಬಡಬಗ್ಗರ ಮೊರೆಗೆ ಪ್ರಭು ಕಿವಿಗೊಡದಿರನು. ದೇವ, ನಾ ನೊಂದು ಬೆಂದಿಹೆನಯ್ಯ, ಉದ್ಧರಿಸಿ ನನ್ನನ್ನು ಕಾಪಾಡಯ್ಯ. ಸಂಕೀರ್ತಿಸುವೆನು ದೇವರ ಶ್ರೀನಾಮವನ್ನು, ಕೃತಜ್ಞತೆಯಿಂದ ಆತನನ್ನು ಕೊಂಡಾಡುವೆನು. ಬಡಬಗ್ಗರ ಮೊರೆಗೆ ಪ್ರಭು ಕಿವಿಗೊಡದಿರನು. ಇದನ್ನರಿತು ದೀನದಲಿತರು ಆನಂದಗೊಳ್ಳಲಿ. ದೇವನನ್ನು ಅರಸುವನು ಪುನಶ್ಚೇತನಗೊಳ್ಳಲಿ. ಬಡಬಗ್ಗರ ಮೊರೆಗೆ ಪ್ರಭು ಕಿವಿಗೊಡದಿರನು. ಸೆರೆಯಲ್ಲಿಹ ತನ್ನವರನ್ನು ತಿರಸ್ಕರಿಸನು. ಬಡಬಗ್ಗರ ಮೊರೆಗೆ ಪ್ರಭು ಕಿವಿಗೊಡದಿರನು. ರಕ್ಷಿಸುವನು ದೇವನು ಆ ಸಿಯೋನ್ ಪಟ್ಟಣವನ್ನು, ಕಟ್ಟಿಸುವನು ಯಹೂದ ನಾಡಿನ ನಗರಗಳನ್ನು. ಅವರ ವಂಶಸ್ಥರೇ ಬಾಧ್ಯಸ್ಥರಾಗುವುದಕ್ಕೆ, ದೇವರ ನಾಮ ಪ್ರಿಯರೇ ನಿವಾಸಿಗಳು ಅದಕ್ಕೆ. ಬಡಬಗ್ಗರ ಮೊರೆಗೆ ಪ್ರಭು ಕಿವಿಗೊಡದಿರನು. ಪೌಲನು ಕೊಲೋಸ್ಯರಿಗೆ ಬರೆದ ಪತ್ರದಿಂದ ವಾಚನ. ಅದೃಶ್ಯ ದೇವನ ಸದೃಶ್ಯ ರೂಪನು ಕ್ರಿಸ್ತ, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನಾಥ. ಇರಲಿ ಇಹದಲ್ಲಿ, ಇರಲಿ ಪರದಲ್ಲಿ, ಅಶರೀರ ಒಡೆಯರಾಗಲಿ, ಒಡೆತನವಾಗಲಿ, ಅಧಿಕಾರಿಗಳಾಗಲಿ, ಆಧಿಪತ್ಯವಾಗಿರಲಿ, ಆದುದೆಲ್ಲವೂ ಆತನ, ಆತನಿಂದ, ಆತನಿಗಾಗಿ. ಎಲ್ಲಕ್ಕೂ ಮೊದಲೇ ಇರುವನಾತ, ಸಮಸ್ತಕ್ಕೂ ಆಧಾರಭೂತ. ಸಭೆಯೆಂಬ ಶರೀರಕ್ಕೆ ಶಿರಸ್ವತ, ಆದಿ ಸಂಭೂತ, ಆಗಲೆಲ್ಲದರಲ್ಲೂ ಅಗ್ರಸ್ಥ. ಸತ್ತವರಿಂದ ಮೊದಲೆದ್ದು ಬಂದುನಾತ, ಆ ಸುತನಲ್ಲೇ ಇರಿಸಲು ನಿರ್ಧರಿಸಿದನು. ಪಿತದೇವ ತನ್ನ ಸರ್ವ ಸಂಪೂರ್ಣತೆಯನ್ನು ಶಿಲುಬೆಯಿಂದಾತ ಹರಿಸಿದ ಪ್ರಕೃತದಿಂದ ಆಗುತ್ತಲೇ ಶಾಂತಿ ಸಮಾಧಾನ ನಡೆದಿದೆ. ದೇವರೊಡನೆ ಸಂಧಾನ ಇಹಪರಗಳಕ್ಕೂ ಆತನ ಮುಖೇನ. ಪ್ರಭುವಿನ ವಾಕ್ಯ. ಹಲ್ಲೇಲೂ ಹಲ್ಲೇಲೂ ಹಲ್ಲೇಲೂಯಾ. ನನ್ನ ಕುರಿಗಳಾದರೂ ನನ್ನ ಸ್ವರವನ್ನು ಗುರುತಿಸುತ್ತವೆ. ನಾನು ಅವನ್ನು ಬಲ್ಲೆನು, ಅವು ನನ್ನನ್ನು ಹಿಂಬಾಲಿಸುತ್ತವೆ. ಹಲ್ಲೇಲೂಯಾ ಹಲ್ಲೇಲೂ ಹಲ್ಲೇಲೂ ಹಲ್ಲೇಲೂಯಾ ಹಲ್ಲೇಲೂ ಹಲ್ಲೇಲೂ ಹಲ್ಲೇಲೂಯಾ. ಪ್ರಭು ನಿಮ್ಮೊಡನೆ ಇರಲಿ.
ಸಂತ ಲೂಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಒಬ್ಬ ಶಾಸ್ತ್ರಜ್ಞನು ಯೇಸು ಸ್ವಾಮಿಯನ್ನು ಪರೀಕ್ಷಿಸುವ ಉದ್ದೇಶದಿಂದ, ಬೋಧಕರೇ, ಅಮರ ಜೀವ ನನಗೆ ಪ್ರಾಪ್ತಿಯಾಗಬೇಕಾದರೆ ನಾನು ಮಾಡಬೇಕಾದದ್ದು ಏನು ಎಂದು ಕೇಳಿದನು. ಅದಕ್ಕೆ ಯೇಸು ಸ್ವಾಮಿ, ಧರ್ಮಶಾಸ್ತ್ರದಲ್ಲಿ ಏನು ಬರೆದಿದೆ, ಹೇಗೆ ಪಠಿಸುತ್ತೀಯೇ ಎಂದು ಮರುಪ್ರಶ್ನೆ ಹಾಕಿದರು. ಅವನು, ನಿನ್ನ ಸರ್ವೇಶ್ವರನಾದ ದೇವರನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಆತ್ಮದಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ, ನಿನ್ನ ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸು, ಮತ್ತು ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು ಎಂದನು ಎಂದು ಉತ್ತರ ಕೊಟ್ಟನು. ಯೇಸು ಸ್ವಾಮಿ, ಸರಿಯಾಗಿ ಉತ್ತರ ಕೊಟ್ಟೆ, ಅದರಂತೆ ಮಾಡು, ನಿನಗೆ ಅಮರ ಜೀವ ಲಭಿಸುವುದು ಎಂದರು. ಆದರೆ ಆ ಶಾಸ್ತ್ರಜ್ಞನು ತನ್ನನ್ನು ತಾನೇ ಸಮರ್ಥಿಸಿಕೊಳ್ಳಲು, ನನ್ನ ನೆರೆಯವನು ಯಾರು ಎಂದು ಯೇಸು ಸ್ವಾಮಿಯನ್ನ ಮತ್ತೆ ಪ್ರಶ್ನಿಸಿದನು. ಯೇಸು ಸ್ವಾಮಿ ಅವನಿಗೆ ಹೀಗೆಂದು ವಿವರಿಸಿದರು. ಒಬ್ಬನು ಜೆರುಸಲೇಮಿನಿಂದ ಇಳಿದು ಜೆರಿಕೋಗೆ ಪ್ರಯಾಣ ಮಾಡುತ್ತಿದ್ದಾಗ ದರೋಡೆಗಾರರ ಕೈಗೆ ಸಿಕ್ಕಿಬಿದ್ದ. ದರೋಡೆಗಾರರು ಅವನನ್ನು ಸುಲಿಗೆ ಮಾಡಿ, ಹೊಡೆದು ಬಡಿದು ಅರೆಜೀವ ಮಾಡಿ ಅಲ್ಲೇ ಬಿಟ್ಟು ಹೋದರು. ಅದೇ ಮಾರ್ಗವಾಗಿ ಒಬ್ಬ ಯಾಜಕನು ಹಾದು ಹೋಗಬೇಕಾಗಿ ಬಂದಿತು. ಈತನು ಅವನನ್ನು ಕಂಡದ್ದೇ ಆಚೆ ಬಳಸಿಕೊಂಡು ಹೋದ. ಹಾಗೆಯೇ ಲೇವಿಯೊಬ್ಬನು ಆ ಸ್ಥಳಕ್ಕೆ ಬಂದು ಅವನನ್ನು ನೋಡಿ ಹಾಗೆಯೇ ಬಳಸಿಕೊಂಡು ಹೋದ. ಆದರೆ ಆ ಮಾರ್ಗವಾಗಿ ಪ್ರಯಾಣ ಮಾಡುತ್ತಿದ್ದ ಒಬ್ಬ ಸಮಾರ್ಯದವನು ಅಲ್ಲಿಗೆ ಬಂದಾಗ ಅವನನ್ನು ಕಂಡು ಕನಿಕರ ಪಟ್ಟ. ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಿಗೆ ಎಣ್ಣೆಯನ್ನು, ದ್ರಾಕ್ಷಾರಸವನ್ನು ಹಚ್ಚಿ ಅವುಗಳಿಗೆ ಬಟ್ಟೆ ಕಟ್ಟಿದ. ಬಳಿಕ ಅವನನ್ನು ತನ್ನ ಸ್ವಂತ ವಾಹಕ ಪಶುವಿಗೆ ಏರಿಸಿಕೊಂಡು ಒಂದು ಛತ್ರಕ್ಕೆ ಕರೆದುಕೊಂಡು ಹೋಗಿ ಆರೈಕೆ ಮಾಡಿದ. ಮಾರನೆಯ ದಿನ 2 ದಿನಾರಿ ನಾಣ್ಯಗಳನ್ನ ಛತ್ರದವನಿಗೆ ಕೊಟ್ಟು, ಇವನನ್ನು ಚೆನ್ನಾಗಿ ನೋಡಿಕೊ, ಇದಕ್ಕಿಂತ ಹೆಚ್ಚು ವೆಚ್ಚವಾದರೆ ನಾನು ಹಿಂದಿರುಗಿ ಬರುವಾಗ ಸಲ್ಲಿಸುತ್ತೇನೆ ಎಂದ. ದರೋಡೆಗಾರರ ಕೈಗೆ ಸಿಕ್ಕಿದವನಿಗೆ, ಈ ಮೂವರಲ್ಲಿ ಯಾರು ನೆರೆಯವನೆಂದು ನಿನಗೆ ತೋರುತ್ತದೆ ಎಂದು ಯೇಸು ಸ್ವಾಮಿ ಆ ಶಾಸ್ತ್ರಜ್ಞನನ್ನು ಕೇಳಿದರು. ಅದಕ್ಕೆ ಅವನು, ದಯೆ ತೋರಿದವನೇ ನೆರೆಯವನು ಎಂದನು. ಆಗ ಯೇಸು ಸ್ವಾಮಿ, ಹೋಗು, ನೀನು ಹಾಗೆಯೇ ಮಾಡು ಎಂದು ಹೇಳಿದರು. ಪ್ರಭು ಕ್ರೈಸ್ತರ ಶುಭ ಸಂದೇಶ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ಅನೇಕ ಬಾರಿ ನಾವು ಈ ಶುಭ ಸಂದೇಶವನ್ನ, ಈ ಸಾಮತಿಯನ್ನ, ಈ ಕಥೆಯನ್ನ ಕೇಳಿಸಿಕೊಂಡಿದ್ದೇವೆ. ಇಂದು ಮತ್ತೊಮ್ಮೆ ಈ ಶುಭ ಸಂದೇಶದ ಮೂಲಕ ನಮ್ಮ ಹೃದಯಗಳನ್ನ ಪ್ರಭು ಯೇಸು ಕ್ರಿಸ್ತರು ತಟ್ಟುತ್ತಿದ್ದಾರೆ. ಮೊದಲನೆಯ ವಾಚನದಲ್ಲಿ ಹೇಳುವ ಹಾಗೆ, ದೇವರ ವಾಕ್ಯವು, ದೇವರ ಕಟ್ಟಳೆಯು ಆಕಾಶದ ಆಚೆಯೋ ಸಮುದ್ರದ ಆಚೆಯೋ ಎಲ್ಲಿಯೋ ಇಲ್ಲ. ಸರ್ವೇಶ್ವರ ಹೇಳುತ್ತಾರೆ, ಅದನ್ನು ನಾನು ನಿನ್ನ ಬಾಯಿಯಲ್ಲಿ ಇಟ್ಟಿದ್ದೇನೆ, ನಿನ್ನ ಹೃದಯದಲ್ಲಿ ಬರೆದಿದ್ದೇನೆ. ಇಂದು ಆ ಮನಸ್ಸಾಕ್ಷಿಯನ್ನ ತಟ್ಟಿ ಎಬ್ಬಿಸುತ್ತಿದ್ದಾರೆ. ಈ ಇಬ್ಬರು, ಯಾಜಕ ಮತ್ತು ಲೇವಿ, ಧರ್ಮಶಾಸ್ತ್ರ ಏನು ಹೇಳುತ್ತದೆ ಅದನ್ನೇ ಮಾಡಿದರು.
ಏಕೆಂದರೆ ಅವರು ಆಲಯಕ್ಕೆ ಹೋಗುತ್ತಿದ್ದಾರೆ, ಯಾರನ್ನು ಮುಟ್ಟಬಾರದು ಎಂದು ಧರ್ಮಶಾಸ್ತ್ರ ಹೇಳುತ್ತದೆ. ಧರ್ಮಶಾಸ್ತ್ರದ ಪ್ರಕಾರ ಅವರು ಮಾಡುತ್ತಿದ್ದಾರೆ. ಆದರೆ ಮನಸ್ಸಾಕ್ಷಿ ಎಂದು ಒಂದು ಇದೆ. ದೇವರು ನಮ್ಮ ಹೃದಯದಲ್ಲಿ ಏನನ್ನ ಬರೆದಿದ್ದಾರೆ, ಆ ಮನಸ್ಸಾಕ್ಷಿ ನಮಗೆ ಏನು ಹೇಳುತ್ತದೆ, ಅದನ್ನೇ ಆ ಸಮಾರ್ಯದವನು ಮಾಡಿದ. ಆ ಮನಸ್ಸಾಕ್ಷಿಗೆ ಕಿವಿ ಕೊಟ್ಟ ಅವನು ಅಲ್ಲಿ ನಿಂತ ಆ ವ್ಯಕ್ತಿಯನ್ನ ಕಾಪಾಡಿದ, ಸೇವೆ ಮಾಡಿದ. ದೇವರು ಯಾವುದನ್ನ ಅವನ ಮನಸ್ಸಿನ ಮೇಲೆ ಬರೆದಿದ್ದಾರೆ ಆ ಮನಸ್ಸಾಕ್ಷಿಗೆ ಕಿವಿ ಕೊಟ್ಟ. ಇಂದು ಈ ಶುಭ ಸಂದೇಶ ಮತ್ತೊಮ್ಮೆ ನಮ್ಮ ಮನಸ್ಸಾಕ್ಷಿಯನ್ನ ತಟ್ಟಿ ಎಬ್ಬಿಸುತ್ತಿದೆ. ಮುಖ್ಯವಾಗಿ ಇಂದಿನ ಶುಭ ಸಂದೇಶದಲ್ಲಿ ಇಬ್ಬರನ್ನ ನಾವು ನೋಡುತ್ತೇವೆ, ಯಾಜಕ ಮತ್ತು ಲೇವಿ. ಆ ದರೋಡೆಗಾರರಿಗೆ ಸಿಕ್ಕಿಬಿದ್ದ ವ್ಯಕ್ತಿಯನ್ನ ನೋಡಿದಾಕ್ಷಣ ಅವರು ಹಾದು ಹೋಗುತ್ತಾರೆ. ಕಷ್ಟದಲ್ಲಿರುವವನು, ಸಹಾಯ ಬೇಕಾಗಿತ್ತು ಅವನಿಗೆ, ಆದರೆ ಅವರು ಹಾದು ಹೋಗುತ್ತಿದ್ದಾರೆ. ಪ್ರಭು ಯೇಸು ಕ್ರಿಸ್ತರ ಸೇವಾ ಜೀವನವನ್ನ ನಾವು ನೋಡಬೇಕಾದರೆ ಯಾರೆಲ್ಲ ಕಷ್ಟದಲ್ಲಿದ್ದರು, ಯಾರಿಗೆ ಸಹಾಯ ಬೇಕಾಗಿತ್ತು, ಕ್ಷಮಾಪಣೆ ಬೇಕಾಗಿತ್ತು, ಉಪಶಮನ ಬೇಕಾಗಿತ್ತು, ಅವರನ್ನ ಎಂದಿಗೂ ಪ್ರಭು ಯೇಸು ಕ್ರಿಸ್ತರು ಹಾದು ಹೋಗಲೇ ಇಲ್ಲ. ಕೆಲವೊಂದು ಬಾರಿ ನಾವು ಹಾದು ಹೋಗುವಂತೆ ನೋಡಬಹುದು, ಆದರೆ ಎಲ್ಲಿಯೂ ಸಹ ಅವರನ್ನ ಬಿಟ್ಟು ಹೋಗಿ ನಾವು ನೋಡಲಿಲ್ಲ. ಅದು ದೈಹಿಕ ಉಪಶಮನವಾಗಲಿ, ಆಧ್ಯಾತ್ಮಿಕ ಆಶೀರ್ವಾದವಾಗಲಿ, ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನ ಹಾದು ಹೋಗುವವರಲ್ಲ. ನಮ್ಮ ಕಷ್ಟಗಳನ್ನು ನೋಡಿ, ನಮ್ಮ ಕಣ್ಣೀರನ್ನು ನೋಡಿ, ನಮ್ಮ ಬೇಡಿಕೆಯನ್ನು ನೋಡಿ, ನಮ್ಮ ತೊಂದರೆಗಳನ್ನು ನೋಡಿ ಅವರು ಹಾದು ಹೋಗುವುದಿಲ್ಲ. ಕ್ರೈಸ್ತಿಯ ಜೀವನ ಅದಲ್ಲ, ನಮ್ಮ ಕ್ರೈಸ್ತಿಯ ಕರೆ ಅದಲ್ಲ. ಯಾರಿಗೆ ನಮ್ಮ ಸಹಾಯ ಬೇಕಾಗಿದೆ, ನಮ್ಮ ಉಪಶಮನ ಬೇಕಾಗಿದೆ, ನಮ್ಮ ಪ್ರಸನ್ನತೆ ಬೇಕಾಗಿದೆ, ಅದನ್ನ ನಾವು ಕಂಡು ಕಾಣದಂತೆ ಹೋಗುವುದು ನಮ್ಮ ಕ್ರೈಸ್ತಿಯ ಜೀವನವಲ್ಲ. ಅದನ್ನ ಖಂಡಿತವಾಗಿಯೂ ಪ್ರಭು ಯೇಸು ಕ್ರಿಸ್ತರು ಮೆಚ್ಚುವುದಿಲ್ಲ. ಖಂಡಿತವಾಗಿಯೂ ಅದು ದೇವರಿಗೆ ಸಲ್ಲದು. ಇಂದು ಅದನ್ನೇ ಹೇಳುತ್ತಾರೆ, ಯಾರೇ ಆಗಿರಲಿ ಎಲ್ಲರನ್ನ ನಾವು ಹೇಳುತ್ತಾ ಬರೋಣ. ಪ್ರಭು ಯೇಸು ಕ್ರಿಸ್ತರ ಜೀವನದಲ್ಲಿ ಅವರೆಲ್ಲರನ್ನ ಕಂಡಾಗ ಅವರ ಮನ ಕರುಗಿತು, ಅವರಿಗೆ ಬೇಕಾದ ಆಶೀರ್ವಾದವನ್ನ, ಉಪಶಮನವನ್ನ, ಕ್ಷಮಾಪಣೆಯನ್ನ ಅವರು ನೀಡಿದರು. ದೈಹಿಕವಾಗಿ ಮಾತ್ರವಲ್ಲ, ಅನೇಕ ಬಾರಿ ನಾವು ದೈಹಿಕವಾಗಿ ಮಾಡಿದ ಅದ್ಭುತಗಳನ್ನ ಮಾತ್ರ ನೆನೆದು ಪ್ರಭು ಯೇಸು ಕ್ರಿಸ್ತರನ್ನ ಹೊಗಳುತ್ತೇವೆ. ಅದು ಕುರುಡರಿಗೆ ದೃಷ್ಟಿದಾನ ಮಾಡಿದ್ದಾಗಿರಬಹುದು, ಕುಷ್ಠರೋಗಿಗಳನ್ನ ಅವರು ಗುಣಪಡಿಸಿದ್ದಾಗಿರಬಹುದು, ಕುಂಟರಿಗೆ ಅವರು ನಡೆಯಲು ಆಶೀರ್ವಾದ ನೀಡಿದ್ದು, ಹೀಗೆ ಅನೇಕರು ಸತ್ತವರನ್ನ ಎಬ್ಬಿಸಿದ್ದು. ಆದರೆ ಆಧ್ಯಾತ್ಮಿಕವಾಗಿ ಉಪಶಮನವನ್ನು ನೀಡುತ್ತಾರೆ. ಯಾರಾದರೂ ಮನಸ್ಸಿನಲ್ಲಿ ಆ ಸ್ವಸ್ಥತೆ ಬೇಕಾಗಿದ್ದರೆ ಆಗಲೂ ಸಹ ಪ್ರಭು ಯೇಸು ಕ್ರಿಸ್ತರು ಅವರನ್ನ ಹಾದು ಹೋಗಲಿಲ್ಲ. ಜಕ್ಕಾಯನನ್ನ ಪ್ರಭು ಯೇಸು ಕ್ರಿಸ್ತರು ಹಾದು ಹೋಗಲಿಲ್ಲ. ಜಕ್ಕಾಯ, ಇಳಿದು ಬಾ, ಇಂದು ನಾನು ನಿನ್ನ ಮನೆಯಲ್ಲಿ ತಂಗಬೇಕಾಗಿದೆ. ಆ ಸಮಾರ್ಯದ ಮಹಿಳೆ, ಆಕೆಯನ್ನ ಅವರು ಹಾದು ಹೋಗಲಿಲ್ಲ. ಹಸಿವಿನಲ್ಲಿದ್ದ ಆ ಜನರು, 5,000 ಜನರು, ಶಿಷ್ಯರು ಹೇಳುತ್ತಾರೆ ಅವರನ್ನ ಕಳುಹಿಸಿ ಬಿಡಿ. ಆದರೆ ಶುಭ ಸಂದೇಶ ಹೇಳುತ್ತದೆ ಅವರ ಮೇಲೆ ಕನಿಕರ ಪಟ್ಟು ಅವರು ಆ ಅದ್ಭುತವನ್ನ ಮಾಡುತ್ತಾರೆ, ಹಾದು ಹೋಗಲಿಲ್ಲ. ಪೇತ್ರ, ಅವರನ್ನ ಅಲ್ಲಗಳೆದ ಮೇಲೆ ಪುನರುತ್ಥಾನರಾಗಿ ಪೇತ್ರನ ನೋಡುತ್ತಾರೆ. ಈಗ ಪೇತ್ರನಿಗೆ ದೈಹಿಕವಾದ ಉಪಶಮನವಲ್ಲ, ಆಧ್ಯಾತ್ಮಿಕವಾದ ಉಪಶಮನ ಬೇಕು. ನಾನು ನನ್ನ ಸರ್ವೇಶ್ವರನಿಗೆ ವಿರೋಧವಾಗಿ, ಯೇಸುವಿಗೆ ವಿರೋಧವಾಗಿ ಮಾತನಾಡಿ ಬಿಟ್ಟಿದ್ದೇನೆ. ಈಗ ಅವರು ಪುನರುತ್ಥಾನರಾಗಿದ್ದಾರೆ. ನನ್ನ ಬಳಿ ಬಂದಾಗ ನನ್ನನ್ನು ಹಾದು ಹೋಗಿಬಿಟ್ಟರೆ, ನನ್ನನ್ನ ಕಂಡು ಕಾಣದಂತೆ ಹೋಗಿಬಿಟ್ಟರೆ ಎಷ್ಟೊಂದು ನೋವು ಪೇತ್ರನಿಗೆ. ಅವನು ಕುಗ್ಗಿ ನಿಂತಿರುವಾಗ ಅವನನ್ನ ಕಂಡಾಕ್ಷಣ ಪ್ರಭು ಯೇಸು ಕ್ರಿಸ್ತರು ಹಾಡುವ ಮಾತುಗಳು, ಪೇತ್ರ, ನೀನು ನನ್ನನ್ನು ಪ್ರೀತಿಸುತ್ತೀಯಾ? ಪೇತ್ರನಿಗೆ ಜೀವನ ಸಾರ್ಥಕ. ನಾನು ಆತನನ್ನ ಅಲ್ಲಗಳೆದ ಮೇಲೆಯೂ ಇಷ್ಟೊಂದು ಪ್ರೀತಿ. ಯಾರನ್ನೂ ಹಾದು ಹೋದವರಲ್ಲ ಅವರು. ಶಿಲುಬೆಯ ಮೇಲೆ ಆ ಕಳ್ಳ, ಅವನನ್ನು ಸಹ ಹಾದು ಹೋಗಲಿಲ್ಲ. ಇವನೇನು ಮಾತನಾಡುವುದನ್ನ ನನಗೆ ಕೇಳಿಸಿಕೊಳ್ಳು. ಯಾರನ್ನೂ ಅವರು ಹಾದು ಹೋದವರಲ್ಲ. ರಕ್ತಸ್ರಾವದಿಂದ ನರಳುತ್ತಿದ್ದ ಮಹಿಳೆ, ಯಾಯಿರನ ಮಗಳು, ಎಲ್ಲರನ್ನ ಅವರು ಮುಟ್ಟಿ ಆಶೀರ್ವದಿಸಿದವರು. ಇಂದು
ನಮ್ಮ ಕ್ರೈಸ್ತಿಯ ಈ ಕ್ರೈಸ್ತಿಯ ಪಯಣ ಒಬ್ಬರ ಬೇಡಿಕೆಯನ್ನ, ಕೋರಿಕೆಯನ್ನ, ನೋವನ್ನ, ಕಣ್ಣೀರನ್ನ ನೋಡಿ ಹಾದು ಹೋಗುವ ಪಯಣವೇ ಅಲ್ಲ. ಅದನ್ನ ನಾವು ಮಾಡಿದರೆ ನಾವು ಕ್ರೈಸ್ತರೇ ಅಲ್ಲ. ಅದನ್ನೇ ಸರ್ವೇಶ್ವರ ಹೇಳುತ್ತಾರೆ, ಬಹಳ ದುಃಖದಿಂದ ಹೇಳುತ್ತಾರೆ, ಇವರಿಗೆ ಕಣ್ಣಿದ್ದರೂ ಇವರು ಕಾಣುವುದಿಲ್ಲ, ಇವರಿಗೆ ಕಿವಿ ಇದ್ದರೂ ಇವರು ಕೇಳುವುದಿಲ್ಲ. ದೇ ಹ್ಯಾವ್ ಐಸ್ ದಟ್ ಕೆನಾಟ್ ಸಿ, ಇಯರ್ಸ್ ದಟ್ ಕೆನಾಟ್ ಹಿಯರ್, ಅಂಡ್ ದೇ ಆರ್ ಫಾರ್ ಅವೇ ಫ್ರಮ್ ಮೀ. ನನ್ನಿಂದ ತುಂಬಾ ದೂರದಲ್ಲಿದ್ದಾರೆ ಎಂದು ಸರ್ವೇಶ್ವರ ಹೇಳುತ್ತಾರೆ. ನಮ್ಮ ಕಣ್ಣುಗಳು ಇರುವುದು ಕಾಣುವುದಕ್ಕೆ, ನೋಡುವುದಕ್ಕೆ, ಕಿವಿಗಳು ಇರುವುದು ಕೇಳಿಸಿಕೊಳ್ಳುವುದಕ್ಕೆ. ಆದಿಯಿಂದಲೂ ಪ್ರಭು ಯೇಸು ಕ್ರಿಸ್ತರು ಮಾತ್ರವಲ್ಲ, ಆದಿಯಿಂದಲೂ ಸರ್ವೇಶ್ವರ ಎಂದಿಗೂ ಹಾದು ಹೋದವರಲ್ಲ. ಮೋಶೆಯನ್ನ ಕರೆಯಬೇಕಾದರೆ ಏನೆಂದು ಹೇಳಿ ಕರೆಯುತ್ತಾರೆ? ನನ್ನ ಜನ ಇಸ್ರೇಲರ ಕೂಗು ನನಗೆ ಕೇಳಿಸಿದೆ. ಐ ಹರ್ಡ್ ದ ಕ್ರೈ ಆಫ್ ಮೈ ಪೀಪಲ್ ಅಂಡ್ ಐ ವಿಲ್ ಫೈಟ್ ಫಾರ್ ದೆಮ್. ನಾನು ಅವರಿಗಾಗಿ ಹೋರಾಡುತ್ತೇನೆ. ಸರ್ವೇಶ್ವರ ಹೇಳುತ್ತಾರೆ, ಅವರ ಕೂಗು ನನಗೆ ಕೇಳಿಸಿದೆ. ನಮ್ಮ ಪ್ರಾರ್ಥನೆಗಳು ಅವರಿಗೆ ಕೇಳಿಸುತ್ತದೆ. ಹಾಗಾದರೆ ಇಂದು ನಾನು ಯಾರನ್ನ ನೋಡದೆ ಹಾದು ಹೋಗುತ್ತಿದ್ದೇನೆ? ನಮ್ಮ ಕುಟುಂಬವಾಗಿರಬಹುದು, ನಮ್ಮ ನೆರೆಯವರ ಆಗಿರಬಹುದು, ಧರ್ಮ ಕೇಂದ್ರದಲ್ಲಿ ಆಗಿರಬಹುದು. ಯಾರನ್ನ ಕಂಡು ಕಾಣದಂತೆ ಇದ್ದೇನೆ, ಕೇಳಿಸಿಕೊಳ್ಳದಂತೆ ಇದ್ದೇನೆ? ಪ್ರಭು ಎಂದು ಹೇಳುತ್ತಾರೆ, ನಾನು ಹಾದು ಹೋದರೆ ಅದು ಕ್ರೈಸ್ತಿಯ ಜೀವನವಲ್ಲ. ಎರಡನೆಯದಾಗಿ, ಇಂದಿನ ಶುಭ ಸಂದೇಶದ ಕೊನೆಯ ಮಾತು, ಯೇಸು ಸ್ವಾಮಿ ಹೇಳುತ್ತಾರೆ, ನೀನು ಹೋಗು, ಹಾಗೆಯೇ ಮಾಡು. ಡೂ ಲೈಕ್ ವೈಸ್. ನೀನು ಹೋಗು, ಹಾಗೆಯೇ ಮಾಡು. ಅವನಿಗೆ ತನ್ನ ನೆರೆಯವನು ಯಾರು ಎಂಬುದನ್ನ ಅವರು ಅರ್ಥ ಮಾಡಿಸಿಕೊಡುತ್ತಾರೆ. ಅವನಿಗೆ ಹೇಳುವುದು, ಈ ಸಾಮತಿಯನ್ನ, ಈ ಕಥೆಯನ್ನ ನಾನು ನಿನಗೆ ಹೇಳಿದ್ದು ಬರೀ ಕೇಳಿಸಿಕೊಳ್ಳುವುದಕ್ಕಲ್ಲ, ಒಳ್ಳೆಯ ಕತೆ ಎಂದು ನನ್ನನ್ನ ಪ್ರಶಂಸಿಸುವುದಕ್ಕಲ್ಲ. ಅನೇಕ ಬಾರಿ ಇದೇ ನಡೆಯುತ್ತದೆ. ಎಲ್ಲ ಚೆನ್ನಾಗಿತ್ತು, ತುಂಬಾ ಪ್ರಶಂಸೆಗಳು. ಆದರೆ ಪ್ರಭು ಯೇಸು ಕ್ರಿಸ್ತರಿಗೆ ಬೇಕಾಗಿರುವುದು ಪ್ರಶಂಸೆ ಅಲ್ಲ. ಪ್ರಭು ಯೇಸು ಕ್ರಿಸ್ತರಿಗೆ ನಾವು ವೀಕ್ಷಕರಾಗಿ ಬೇಕಾಗಿಲ್ಲ. ನಾವು ಇತರರಿಗೆ ಒಂದು ಸಣ್ಣ ರಕ್ಷಕರಾಗಬೇಕು, ಸಾಕ್ಷಿಗಳಾಗಬೇಕು. ನೀನು ಹೋಗು, ಹಾಗೆಯೇ ಮಾಡು. ಆಗ ಮಾತ್ರ ಈ ಸಾಮತಿ ಪರಿಪೂರ್ಣಗೊಳ್ಳುತ್ತದೆ. ಇಲ್ಲದಿದ್ದರೆ ಇಲ್ಲ. ನಮ್ಮ ಈ ಕ್ರೈಸ್ತಿಯ ಜೀವನ ಕೇವಲ ನೋಡುವುದು, ಕೇಳಿಸಿಕೊಳ್ಳುವುದು ಮಾತ್ರವಲ್ಲ. ನಾನೇನು ಮಾಡಿದ್ದೇನೆ, ನಾನು ನೋಡಿದ್ದಕ್ಕಾಗಿ, ಕೇಳಿಸಿಕೊಂಡಿದ್ದಕ್ಕಾಗಿ ಏನು ಮಾಡಿದ್ದೇನೆ? ವಾಟ್ ಹ್ಯಾವ್ ಐ ಡನ್? ನಾನು ಮಾಡುವುದರಲ್ಲಿ ಇದೆ ನನ್ನ ಕ್ರೈಸ್ತಿಯ ಜೀವನ. ನೀನು ಹೋಗು, ಹಾಗೆಯೇ ಮಾಡು. ಮೂರನೆಯದಾಗಿ, ಈ ಸಮಾರ್ಯದವನನ್ನ ಒಳ್ಳೆಯ ಸಮಾರ್ಯದವನು ಎಂದು ಕರೆಯುತ್ತೇವೆ. ಈ ವ್ಯಕ್ತಿಯನ್ನ ಪ್ರಭು ಯೇಸು ಕ್ರಿಸ್ತರಿಗೆ ಹೋಲಿಸುವಾಗ, ಪ್ರಭು ಯೇಸು ಕ್ರಿಸ್ತರು ನಮ್ಮ ಜೀವನದ ಅತ್ಯುನ್ನತ ಉತ್ತಮ ಸಮಾರ್ಯ. ಪಾಪದಲ್ಲಿ ನಾವು ಬಿದ್ದಿರುವಾಗ ನಮ್ಮನ್ನ ನೋಡಿ ಅವರು ಹಾದು ಹೋಗಲಿಲ್ಲ, ಇಳಿದು ಬರುತ್ತಾರೆ. ನಮ್ಮನ್ನ ಕಾಪಾಡಲು ಇಳಿದು ಬರುತ್ತಾರೆ. ಅವನ ರೀತಿಯೇ ನಾವು ನಮ್ಮ ಜೀವನವನ್ನ, ದೇವರೊಂದಿಗಿದ್ದ ಆಪ್ತತೆಯನ್ನ ಕಳೆದುಕೊಂಡಾಗ ಯೇಸು ಸ್ವಾಮಿ ಅದನ್ನ ನೋಡಿ ಹಾದು ಹೋಗಲಿಲ್ಲ, ಎಲ್ಲದಕ್ಕಿಂತಲೂ ಹೆಚ್ಚಾದದ್ದು ಅವರು ಇಳಿದು ಬರುತ್ತಾರೆ. ನಮ್ಮ ಗಾಯಗಳಿಗೆ ಅವರು ಉಪಶಮನ ನೀಡುತ್ತಾರೆ. ಸಂತ ಪೇತ್ರ ಹೇಳುತ್ತಾರೆ, ಅವರ ಗಾಯಗಳಿಂದ ನಾವು ಸ್ವಸ್ಥವಾಗಿದ್ದೇವೆ. By his wounds we are healed, and he has borne all our iniquities on the cross. ನಮ್ಮ ಎಲ್ಲಾ ನೋವುಗಳನ್ನ ಅವರು ತಮ್ಮ ಶಿಲುಬೆಯ ಮೇಲೆ ಹೊತ್ತುಕೊಂಡಿದ್ದಾರೆ. ಅವರ ಗಾಯಗಳಿಂದ ನಾವು ಗುಣ ಹೊಂದಿದ್ದೇವೆ. ಅದೇ ನಿಜ. ಈ ಪ್ರಭು ಯೇಸು ಕ್ರಿಸ್ತರು ಎಂಬ ಉತ್ತಮ ಸಮಾರ್ಯದವರು ನಮ್ಮ ಜೀವನದಲ್ಲಿ ನಮಗೆ ಮಾಡಿರುವುದು, ನಮಗಾಗಿ ಇಳಿದು ಬಂದು ಅವರ ಗಾಯಗಳಿಂದ ನಮಗೆ ಉಪಶಮನವನ್ನು ನೀಡಿ, ಆ ವ್ಯಕ್ತಿ ಗಾಯಗೊಂಡಿದ್ದ ಆ ವ್ಯಕ್ತಿಯನ್ನ ಸಮಾರ್ಯದವನು ತನ್ನ ಪಶುವಿನ ಮೇಲೆ ಹಾಕಿ ಹೊತ್ತುಕೊಳ್ಳುತ್ತಾನೆ. ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನ ಶಿಲುಬೆಯ ಮೇಲೆ ಹೊತ್ತುಕೊಂಡಿದ್ದಾರೆ. He is carrying us on the cross. ನಮ್ಮ ಎಲ್ಲಾ ಪಾಪಗಳನ್ನ ಅವರು ಶಿಲುಬೆಯ ಮೇಲೆ ಹೊತ್ತುಕೊಂಡು ತೂಗಾಡಿದರು.
ಅವರೂ ಸಹ ಹೊತ್ತುಕೊಂಡಿದ್ದಾರೆ. ಒಂದು ಪಶುವಿನ ಮೇಲಲ್ಲ, ಶಿಲುಬೆಯ ಮೇಲೆ, ಅವರ ಮೇಲೆ ಹೊತ್ತುಕೊಂಡಿದ್ದಾರೆ. ಈ ವ್ಯಕ್ತಿ 2 ದಿನಾರಿ ನಾಣ್ಯವನ್ನ ಕೊಟ್ಟು ಇವನನ್ನ ನೋಡಿಕೋ ಎಂದು ಹೇಳಿ ಆ ವೆಚ್ಚವನ್ನ ಕಟ್ಟುತ್ತಾನೆ. ಪ್ರಭು ಯೇಸು ಕ್ರಿಸ್ತರು ನಮಗಾಗಿ ಕೊಟ್ಟಿರುವ ರೊಕ್ಕ ಅವರ ರಕ್ತ. ಅವರ ರಕ್ತವನ್ನ ನಮಗೆ ನೀಡಿ ನಮ್ಮನ್ನ ರಕ್ಷಿಸಿದ್ದಾರೆ. The price that Christ has paid is precious blood. ಅವರ ರಕ್ತವನ್ನ ಸುರಿಸಿ ಅದನ್ನ ನಮಗೆ ವೆಚ್ಚವಾಗಿ ಕೊಟ್ಟು ನಮ್ಮನ್ನ ಕಾಪಾಡಿದ್ದಾರೆ. ಆ ವ್ಯಕ್ತಿ ಹೇಳುತ್ತಾನೆ, ಕೊನೆಯದಾಗಿ ಆ ಸಮಾರ್ಯದವನು ಹೇಳುತ್ತಾನೆ, ನಾನು ಮತ್ತೆ ಬರುವಾಗ ಏನಾದರೂ ಹೆಚ್ಚಾದರೆ ನೋಡಿಕೊಳ್ಳುತ್ತೇನೆ. ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ನಾನು ಮತ್ತೆ ಬರುತ್ತೇನೆ. ನಾನು ನನ್ನ ತಂದೆಯ ಸ್ಥಾನಕ್ಕೆ, ನಿವಾಸಕ್ಕೆ ಹೇರಿ ಹೋಗುತ್ತಿದ್ದೇನೆ. ನಿಮಗೆ ಅಲ್ಲಿ ಸ್ಥಳವನ್ನ ಏರ್ಪಾಡು ಮಾಡಿದ ಮೇಲೆ ನಾನು ಮತ್ತೆ ಬರುತ್ತೇನೆ. ಆ ವ್ಯಕ್ತಿ ಹೇಳುವ ಹಾಗೆ, ಆ ಸಮಾರ್ಯದ ವ್ಯಕ್ತಿ ಹೇಳುವ ಹಾಗೆ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ನಾನು ಮತ್ತೆ ಬರುತ್ತೇನೆ. ಲೂಕನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಸ್ವರ್ಗಾರೋಹಣವಾಗುವಾಗ ಶಿಷ್ಯರು ಎಲ್ಲರೂ ಆಕಾಶವನ್ನ ದಿಟ್ಟಿಸಿ ನೋಡುವಾಗ ದೇವದೂತ ಹೇಳುತ್ತಾರೆ, ಏಕೆ ಆಕಾಶವನ್ನೇ ದಿಟ್ಟಿ ನೋಡುತ್ತಿದ್ದೀರಿ? ಅವರು ಹೇಗೆ ಏರಿ ಹೋದರೋ ಹಾಗೆಯೇ ಮತ್ತೆ ಬರುತ್ತಾರೆ. ನಾನು ಮತ್ತೆ ಬರುತ್ತೇನೆ. ಆ ಸಮಾರ್ಯದವನು ಹೇಳುತ್ತಾರೆ, ಪ್ರಭು ಯೇಸು ಕ್ರಿಸ್ತರು ನಮ್ಮ ಅತ್ಯುತ್ತಮ ಸಮಾರ್ಯದವರು. ಅವರು ಹೇಳುತ್ತಾರೆ, ನಾನು ಮತ್ತೆ ಬರುತ್ತೇನೆ. ಐ ವಿಲ್ ಕಮ್ ಅಗೇನ್ ಇನ್ ಗ್ಲೋರಿ. ಪ್ರತಿ ಬಾರಿ ಈಗ ಈ ಪ್ರಸಂಗ ಮುಗಿದ ನಂತರ ನಾವು ಹೇಳುವುದು ಅದೇ, ಅವರು ಮತ್ತೆ ಬರುತ್ತಾರೆ ನಮ್ಮನ್ನ ರಕ್ಷಿಸಲು. ಅದನ್ನೇ ನಾವು ನಮ್ಮ ವಿಶ್ವಾಸವಾಗಿ ನಿವೇದಿಸುತ್ತೇವೆ, ನಮ್ಮನ್ನ ಕಾಪಾಡಲು, ರಕ್ಷಿಸಲು. ಇಂದು ನಮ್ಮ ಅತ್ಯುತ್ತಮ ಸಮಾರ್ಯದವರು ಪ್ರಭು ಯೇಸು ಕ್ರಿಸ್ತರನ್ನ ನಾವು ವಂದಿಸುವಾಗ ನಮ್ಮ ಜೀವನದ ಯಾವುದೇ ಸನ್ನಿವೇಶದಲ್ಲಿ ಅವರು ಹಾದು ಹೋಗುವುದಿಲ್ಲ. ಕೆಲವೊಮ್ಮೆ ಹಾದು ಹೋಗುವಂತೆ ಕಾಣಬಹುದು, ಸತ್ಯ. ಶಿಷ್ಯರೆಲ್ಲರೂ ಆ ಹಡಗಿನಲ್ಲಿ ಪರಿತಪಿಸುತ್ತಿದ್ದಾರೆ, ಏನು ಮಾಡುವುದೆಂದು. ಆಗ ಪ್ರಭು ಯೇಸು ಕ್ರಿಸ್ತರು ಹಾದು ಹೋಗುವಂತೆ ಮಾಡುತ್ತಾರೆ. ಆಗ ಅವರು ಕಿರಿಚಿಕೊಳ್ಳುತ್ತಾರೆ. ಕುರುಡ ಬರ್ತೇಮಿಯು, ದಾವೀದ ಕುಮಾರನೇ ನನಗೆ ದಯೆ ತೋರಿಸಿ ಎಂದು ಅವನು ಕೂಗುವಾಗ ಪ್ರಭು ಯೇಸು ಕ್ರಿಸ್ತರು ಹಾದು ಹೋಗುವಂತೆ ಹಾದು ಹೋಗಿಬಿಟ್ಟು, ಹಾದು ಹೋಗುವಂತೆ ಕಾಣಬಹುದು. ಕೆಲವೊಮ್ಮೆ ನಾವು ನಿಲ್ಲಿಸಿ ಬಿಡಬಾರದು ನಮ್ಮ ಕೂಗನ್ನ. ಬರ್ತೇಮಿಯು ನಿಲ್ಲಿಸಲಿಲ್ಲ, ಹಾದು ಹೋಗುವಂತೆ ಕಾಣಬಹುದು. ಆದರೆ ಅವನ ಕೂಗಿಗೆ ಅವರು ನಿಂತು, ನಿನಗೇನು ಬೇಕು ಎಂದು ಕೇಳುತ್ತಾರೆ. ಕನಾನಿಯದ ಮಹಿಳೆ, ನನ್ನ ಮಗು ಸಾಯುವ ಸ್ಥಿತಿಯಲ್ಲಿದೆ. ಆಗಲೂ ಸಹ ಪ್ರಭು ಯೇಸು ಕ್ರಿಸ್ತರು ಹಾಡಿದ ಮಾತುಗಳು ಹಾದು ಹೋಗುವಂತಿದೆ. ಮಕ್ಕಳಿಗಿಟ್ಟ ಆಹಾರವನ್ನ ನಾನು ನಾಯಿಗಳಿಗೆ ಕೊಡುವಂತಿಲ್ಲ. ಹಾದು ಹೋಗುವ ಮಾತುಗಳು. ಐ ಡೋಂಟ್ ಕೇರ್. ಆದರೂ ಸಹ ಪ್ರಭು ಯೇಸು ಕ್ರಿಸ್ತರು ಎಲ್ಲಿ ಹಾದು ಹೋಗಿದ್ದಾರೆ ಹೇಳಿ? ಎಲ್ಲಿ ಕಷ್ಟದಲ್ಲಿರುವವರನ್ನ ಬಿಟ್ಟು ಸಹಾಯ ಮಾಡಿದೆ ಮುಂದೆ ಹೋಗಿದ್ದಾರೆ? ಖಂಡಿತವಾಗಿಯೂ ಇಲ್ಲ. ಒಂದು ಸನ್ನಿವೇಶವೂ ಇಲ್ಲ. ನಿನ್ನೆ ರಾತ್ರಿ ಹುಡುಕ್ತಿದ್ದೆ, ಎಲ್ಲಾದ್ರೂ ಸಿಗ್ಬೋದಾ ಬೈಬಲಲ್ಲಿ? ಒಂದು ಸನ್ನಿವೇಶ ಪ್ರಭು ಯೇಸು ಕ್ರಿಸ್ತರು ಕಷ್ಟದಲ್ಲಿರುವವರನ್ನ ಬಿಟ್ಟು ಹೋಗೋಣ ಮುಂದೆ, ಒಂದೂ ಇಲ್ಲ. ಹೋಗುವಂತೆ ಮಾಡಿದ್ದಾರೆ. ಅದೇ ಲೂಕನ ಶುಭ ಸಂದೇಶದಲ್ಲಿ ಆ ಇಬ್ಬರು ಶಿಷ್ಯರು ಎಮ್ಮಾವುಸ್ಗೆ ಹೋಗುತ್ತಿರಬೇಕಾದರೆ ಆ ಪ್ರಯಾಣ ಮುಗಿದ ಮೇಲೆ ಅವರು ಹಾದು ಹೋಗುವಂತೆ ಮಾಡುತ್ತಾರೆ. he pretended, ಆಂಗ್ಲದಲ್ಲಿ ಹೇಳುತ್ತದೆ, he pretended as if he was to go on. ಅವರು ಮುಂದೆ ಹೋಗುವಂತೆ ನಟಿಸುತ್ತಾರೆ. ಆಗ ಶಿಷ್ಯರು ಹೇಳುತ್ತಾರೆ, ನಮ್ಮೊಂದಿಗೆ ತಂಗಿರಿ. ಅಲ್ಲಿ ತಂಗುತ್ತಾರೆ, ಅವರಿಗೆ ತಮ್ಮನ್ನೇ ತೋರಿಸುತ್ತಾರೆ. ಹಾದು ಹೋಗುವಂತೆ ಅವರು ಮಾಡಬಹುದು. At times he might pretend as if he wants to go on. ಆದರೆ ನಾವು ಕೇಳುವಾಗ ಅವರು ನಿಲ್ಲುತ್ತಾರೆ. ದೇವರು ಖಂಡಿತವಾಗಿಯೂ ನಮ್ಮನ್ನ ಹಾದು ಹೋಗರುವಿಲ್ಲ. ನಾವು ಸಹ ಇತರರನ್ನ ನೋಡಿ, ಅವರ ಕಷ್ಟಗಳನ್ನು ನೋಡಿ ಎಂದಿಗೂ ಹಾದು ಹೋಗಬಾರದು. ಹೋಗಿ ನೀವು ಸಹ ಅದರಂತೆ ಮಾಡಿ ಎಂದು ನಿಮಗೂ ನನಗೂ ಕರೆ ನೀಡುತ್ತಿದ್ದಾರೆ. ಪ್ರಭು ಯೇಸು ಕ್ರಿಸ್ತರು ಹೇಳುವುದನ್ನ ಕೇಳಿಸಿಕೊಳ್ಳೋಣ, ಹೃದಯ ತುಂಬಿಸಿಕೊಳ್ಳೋಣ, ಅದನ್ನ ಮನಪೂರ್ವಕವಾಗಿ ಮಾಡೋಣ. ನನ್ನ ಜನ ಇಸ್ರೇಲರ ಕೂಗು ನನಗೆ ಕೇಳಿಸಿದೆ ಎಂದು ಹೇಳಿದ ಸರ್ವೇಶ್ವರ, ನಿನಗೇನು ಬೇಕು ಎಂದು ಕೇಳಿದ ಪ್ರಭು ಯೇಸು ಕ್ರಿಸ್ತರು ಈಗೋ ನಮ್ಮ ಮಧ್ಯೆ ಪ್ರಸನ್ನರಾಗಿದ್ದಾರೆ. ನಮ್ಮನ್ನು ಹಾದು ಹೋಗುವವರಲ್ಲ ಎಂಬ ವಿಶ್ವಾಸದೊಂದಿಗೆ ನಮ್ಮ ಪ್ರಾರ್ಥನೆಗಳನ್ನ ಈಗ ಅವರಿಗೆ ಸಲ್ಲಿಸೋಣ.
ಓ ಪ್ರಭು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಓ ಪ್ರಭು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅಖಿಲ ಧರ್ಮಸಭೆಯಲ್ಲಿ ಕ್ರಿಸ್ತರ ಪ್ರತಿನಿಧಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ವಿಶ್ವಗುರು 14ನೇ ಲಿಯೋ ನಮ್ಮ ಮಹಾಧರ್ಮದಕ್ಷಕರು ಹಾಗೂ ಎಲ್ಲ ಧರ್ಮದಕ್ಷಕರುಗಳು, ಗುರುಗಳು, ಸನ್ಯಾಸಿನಿಯರು ತಮಗೆ ವಹಿಸಿರುವ ಜವಾಬ್ದಾರಿಯನ್ನು ಪ್ರೀತಿಯಿಂದ ಮಾಡುತ್ತಾ ಜನರ ಕಷ್ಟ ನೋವುಗಳಿಗೆ ಸ್ಪಂದಿಸಿ ಕ್ರಿಸ್ತನ ಪ್ರಾಮಾಣಿಕ ಸೇವಕರಾಗಿರಲೆಂದು ಪ್ರಾರ್ಥಿಸೋಣ. ಹೇ ಪ್ರಭು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ರಾಜ್ಯದ ರಾಜಕಾರಣಿಗಳು, ಅಧಿಕಾರಿ ವರ್ಗದವರು ತಮ್ಮ ಸೇವಾ ಕಾರ್ಯದಲ್ಲಿ ಸ್ವಾರ್ಥ, ದಬ್ಬಾಳಿಕೆ, ದೌರ್ಜನ್ಯಕ್ಕೆ ಸ್ಥಳ ಕೊಡದೆ ನಿಷ್ಪಕ್ಷಪಾತ, ನ್ಯಾಯಯುತ ಧರ್ಮನಿಷ್ಠೆಯಲ್ಲಿ ಪ್ರಾಮಾಣಿಕವಾಗಿ ಜನರ ಸೇವೆ ಮಾಡಲೆಂದು ಪ್ರಾರ್ಥಿಸೋಣ. ಹೇ ಪ್ರಭು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಧರ್ಮ ಕೇಂದ್ರದ ಎಲ್ಲ ಕುಟುಂಬಗಳು ಪ್ರೀತಿಯಿಂದ ಜೀವಿಸಿ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾ ಅದೇ ರೀತಿಯಲ್ಲಿ ನಮ್ಮ ಸಮಾಜದಲ್ಲಿ ಪ್ರೀತಿಯ, ಶಾಂತಿಯ ಸಮಾಜವನ್ನು ನಿರ್ಮಿಸಲು ಪ್ರೇರಣೆಯನ್ನು ಪಡೆಯಲೆಂದು ಪ್ರಾರ್ಥಿಸೋಣ. ಹೇ ಪ್ರಭು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕ್ರಿಸ್ತರ ಒಂದೇ ಕುಟುಂಬವಾಗಿ ಇಲ್ಲಿ ನೆರೆದಿರುವ ನಾವೆಲ್ಲರೂ ಸದ್ಗುಣ ಸಂಪನ್ನರಾಗಿ ಬೆಳೆದು ಪ್ರೀತಿ ವಾತ್ಸಲ್ಯದಿಂದ ಬಾಳುವಂತೆಯೂ, ಸ್ವಾರ್ಥವನ್ನು ತ್ಯಜಿಸಿ ಐಕ್ಯತೆ ಹಾಗೂ ಅನ್ಯೋನ್ಯತೆಯಿಂದ ಪ್ರಭು ಕ್ರಿಸ್ತರ ನೈಜ ಸಾಕ್ಷಿಗಳಾಗಿ ಜೀವಿಸುವಂತೆ ಪ್ರಾರ್ಥಿಸೋಣ. ಪ್ರಭು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ವೈಯಕ್ತಿಕ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಕುಟುಂಬಕ್ಕಾಗಿ, ಕುಟುಂಬದಲ್ಲಿರುವ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸೋಣ. ನಮ್ಮ ಕುಟುಂಬದಲ್ಲಿ ನಾವು ಎಂದಿಗೂ ಹಾದು ಹೋಗುವ ಕ್ರೈಸ್ತರಾಗಿರಬಾರದು. ಅನಾರೋಗ್ಯದಿಂದ ನರಳುತ್ತಿರುವ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ವಿಶ್ವದಲ್ಲಿ ಶಾಂತಿ ನೆಲೆಸಲಿ ಎಂದು ಪ್ರಾರ್ಥಿಸೋಣ. ಅನೇಕರು ನಮ್ಮಲ್ಲಿ ನಮ್ಮ ಪ್ರಾರ್ಥನೆಗಾಗಿ ಕೇಳಿಕೊಂಡಿದ್ದಾರೆ. ನನಗಾಗಿ ಪ್ರಾರ್ಥಿಸಿ ಎಂದು ನಮ್ಮಲ್ಲಿ ಹೇಳಿದ್ದಾರೆ. ನಾವು ಆಲಯಕ್ಕೆ ಬರುವುದು ಬರೀ ನಮ್ಮ ಪ್ರಾರ್ಥನೆಗಳನ್ನು ಹೊತ್ತು ಅಲ್ಲ, ಇತರರಿಗಾಗಿಯೂ ಪ್ರಾರ್ಥಿಸಲು. ಯಾರು ನಮ್ಮ ಪ್ರಾರ್ಥನೆಯನ್ನ ಕೇಳಿದ್ದಾರೆ ಅವರಿಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನೀವು ನಮ್ಮ ಪಾಪದ ಸ್ಥಿತಿಯನ್ನು ನೋಡಿ ನಮ್ಮನ್ನು ರಕ್ಷಿಸಲು ನಿಮ್ಮ ಏಕೈಕ ಪುತ್ರರನ್ನ ಕಳುಹಿಸಿದ್ದೀರಿ. ಅವರು ನಮ್ಮ ಜೀವನದ ಎಲ್ಲಾ ಸನ್ನಿವೇಶಗಳಲ್ಲಿಯೂ ನಮ್ಮೊಂದಿಗಿದ್ದು ನಮ್ಮ ಆಪ್ತ ರಕ್ಷಕರಾಗಿ ನಮ್ಮನ್ನು ಕಾಪಾಡುತ್ತಾರೆ. ಈ ಆಪ್ತತೆಯನ್ನ ನಾವು ಬೆಳೆಸಿಕೊಳ್ಳುವಂತೆ, ಅವರು ಹೇಳುವಂತೆ ನಾವು ಸಹ ಮಾಡಲು ನಮಗೆ ಕರುಣಿಸಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.